ಹಲೋ, ನಾನಿವತ್ತು ಗುಡ್ ಮಾರ್ನಿಂಗ್. ನಾನಿವತ್ತು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಚಕ್ಕೆ, ಲವಂಗ ಇಷ್ಟು ಬಾಣಲಿಲಿ ಹುರಿದಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಮತ್ತು ನಿಂಬೆಹಣ್ಣು, ಈರುಳ್ಳಿ ಬೇಕಾಗಿರೋ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಕೂಡ ಹೆಚ್ಚಿದೆ. ಈಗ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಅದನ್ನು ಪೌಡರ್ ಮಾಡಿಟ್ಟಿದ್ದೀನಿ. ಬಾಣಲಿಗೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಮಸ್ಟರ್ಡ್ ಆಯಿಲ್ ಹಾಕಿ ಅದಕ್ಕೆ ನಾನು ಪಲಾವ್ ಎಲೆ ಹಾಕ್ತೀನಿ. ಪಲಾವ್ ಎಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಆಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಹೆಚ್ಚಿರೋ ಬದನೆಕಾಯಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾಗಿರೋ ಪದಾರ್ಥಗಳು ಅದಕ್ಕೆ ಹಾಕಿ: ಜೀರಿಗೆ, ಧನಿಯಾ, ಒಣಮೆಣಸಿನ್ಕಾಯಿ ಪುಡಿ, ಸಾಲ್ಟು, ಅರಿಶಿನ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ. ಇದನ್ನು ಹಾಕಿ ಕಲಸಿ ಒಂದು 5 ನಿಮಿಷ ಮುಚ್ಚಿ ನಂತರ ಇದಕ್ಕೆ ನಿಂಬೆಹಣ್ಣನ್ನು ಹಾಕಿ. ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಲಾಸ್ಟಲ್ಲಿ ನಾವು ಮಿಕ್ಸಿ ಮಾಡಿಕೊಂಡ ಪುಡಿಗಳನ್ನ ಹಾಕಿ ಕಲಸಿಡಬೇಕು. ಇದು ವಾಂಗಿಬಾತ್ ಪುಡಿ ರೆಡಿ, ಮನೆಯಲ್ಲೇ ಮಾಡ್ಕೊಳ್ಳೋದು. ರೈಸ್ ಹಾಕಿ ಕಲಸಿದ್ರೆ